ಜಸ್ಟ್ ಅದನ್ನ ಓಪನ್ ಮಾಡೋದ್ರಷ್ಟೇನೆ ಅವ್ರಿಂದ ಎಲ್ಲ ಹೆಂಗ್ ಫಾಲೋ ಮಾಡ್ತಾರೆ ನೋಡಲ್ಲಿ. ಮತ್ತೆ ಎಲ್ಲಿ ತಗೋಬೇಕು ಬೈಕ್ಗಳೆಲ್ಲ ಹೇಗಿದೆ ಮಾವ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾನು ನಿಮಗೆ ವಿಶ್ ಮಾಡ್ತಿದ್ದೀನಿ. ಹೇಗಿದೆ ಮಾವ ಸ್ವಿಟ್ಜರ್ಲ್ಯಾಂಡ್? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ನನ್ನ ಹಿಂದೆ ಹಸುಗಳು ನೋಡಿ, ಹಸುಗಳ ಗಂಟೆ ಸದ್ದುಗಳನ್ನ ಕೇಳಿಸ್ಕೊಂಡೇ ನೀವು ಕಂಡುಹಿಡಿಬಹುದು ನಾವಿವಾಗ ಎಲ್ಲಿದ್ದೀವಿ ಅಂತ ಹೇಳಿ. ನಾವಿವಾಗ ಭೂಮಿ ಮೇಲಿನ ಸ್ವರ್ಗ ಅಂತ ಕರೆಯೋ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೀವಿ. ಅತ್ತೆ ಮಾವ ಅಲ್ಲಿಂದ ಬಂದಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಸ್ವಿಟ್ಜರ್ಲ್ಯಾಂಡ್ ತೋರಿಸಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗೆ ಝೂರಿಕ್, ಲೂಸರ್ನ್, ಇಂಟರ್ಲೇಕನ್ ಈ ತರ ಪ್ಲೇಸ್ಗಳಿಗೆ ಹೋದ್ರೆ ತುಂಬಾನೇ ಟೂರಿಸ್ಟ್ ಇರ್ತಾರೆ. ಹಾಗೆ ಲೂಸರ್ನ್, ಇಂಟರ್ಲೇಕನ್ ಅಲ್ಲಿಗೆಲ್ಲ ಹೋದ್ರೆ ಬರೀ ಸಿಟಿ. ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದೀವಿ ಅಂತ ಅಷ್ಟೇ ಹೇಳ್ಕೋಬೇಕು, ಬಟ್ ಸ್ವಿಟ್ಜರ್ಲ್ಯಾಂಡ್ ನ ರಿಯಲ್ ಬ್ಯೂಟಿನ ಎಂಜಾಯ್ ಮಾಡಕ್ಕಾಗಲ್ಲ. ಹಾಗಾಗಿ ನಾವ್ ಇವಾಗ ಎಲ್ಲಿಗೆ ಬಂದಿದೀವಿ ಅಂತ ಹೇಳಿದ್ರೆ ಅಪೆನ್ಸೆಲ್ ಅನ್ನೋ ಒಂದು ಹಳ್ಳಿಗೆ ಬಂದಿದೀವಿ. ಅಂದ್ರೆ ಈ ಒಂದು ರೀಜನ್ ಅಲ್ಲಿ ಇದೀವಿ. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರೋ ವಿಲೇಜಸ್ ನ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಹಿಂದೆ ನೀವು ಆಲ್ರೆಡಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ ಹೇಳಿ. ಬನ್ನಿ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ. ನೋಡಿ ಇಲ್ಲಿ ಹುಲ್ಲೆಲ್ಲ ಕಟ್ ಮಾಡ್ತಿದ್ದಾರೆ ಆ ತರ ಟ್ರ್ಯಾಕ್ಟರ್ ಅಲ್ಲಿ. ಆಲ್ರೆಡಿ ಕಟ್ ಮಾಡಿರೋದನ್ನ ಅದಕ್ಕೆ ತುಂಬ್ಕೊಂಡು ಹೋಗ್ತಿರೋದು. ನೋಡಿ ಅಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದಾರ. ಅವರು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಇರೋದನ್ನೆಲ್ಲ ಹುಲ್ಲೆಲ್ಲ ಮೇಲ್ಗಡೆ ತುಂಬ್ಕೊಂತಿದ್ದಾರೆ ನೋಡಿ. ನೋಡಿ ಅಲ್ಲಿ ಮೇಲ್ಗಡೆ ತುಂಬ್ಕೊಂತಿದ್ದಾರೆ. ಹೌದು ನೋಡಿ ಎಲ್ಲ ತುಂಬ್ಕೊಂಡ್ರು. ನಾವಿವಾಗ ಈ ರೋಡಲ್ಲಿ ಮುಂದೆ ಹೋಗ್ತಿದ್ವಿ, ಬಟ್ ಎಷ್ಟು ಚಿಕ್ಕ ರೋಡ್ ಅಂದ್ರೆ ಒಂದೇ ಗಾಡಿ ಹೋಗಕ್ಕಾಗೋದು. ಆ ಕಡೆಯಿಂದ ಬರಕ್ಕಾಗಲ್ಲ, ಈ ಕಡೆಯಿಂದ ಒಟ್ಟಿಗೆ ಹೋಗಕ್ಕಾಗಲ್ಲ. ಇವಾಗ ಹಿಂದೆ ಹೋಗ್ತಾ ಇದೀವಿ. ಇಷ್ಟು ಹಸು ಇದೆ ನೋಡಿ, ಬರೀ ಹಸು, ಎಮ್ಮೆಗಳಿಲ್ಲ. ಎಲ್ಲಕ್ಕೂ ಗಂಟೆಗಳು ಹಾಕಿದ್ದಾರೆ. ಇವಾಗ ಇನ್ನೊಂದು ಸ್ಟಾಪ್ ತಗೊಂಡಿದೀವಿ. ಇಲ್ಲೊಂದು ಕಾರ್ ನೋಡಿದ್ವಿ, ಎಷ್ಟು ಚಿಕ್ಕ ಕಾರು, ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಒಳಗೆ ಹೇಗಿದೆ ಅಂತ ನೋಡೋಣ. ಹಿಂದೆನೂ ಇಬ್ರು ಕುತ್ಕೋಬಹುದು, ಮುಂದೆನೂ ಇಬ್ರು ಕುತ್ಕೋಬಹುದು. ಇಷ್ಟು ಚಿಕ್ಕ ಗಾಡಿ 4-5 ಜನ ಕೂರ್ಬೋದು. ಸ್ಟೇರಿಂಗ್ ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ ಗಾಡಿ ಮಾತ್ರ. ಹೇಗಿದೆ ಚಿನ್ನಿ? ಗುಡ್. ಹಸುಗಳು ಹುಲ್ ಮೇಯ್ತಾ ಇದೆ ನೋಡಿ, ಎಷ್ಟು ಹಸುಗಳಿದೆ. ಹಾಗೆ ಮೇಲ್ಗಡೆ ಒಂದು ಮನೆ ಇದೆ, ಅಲ್ಲೂ ಕೂಡ ಹಸುಗಳಿದೆ. ಈ ತರ ಇದೊಂದು ಪುಟ್ಟ ವಿಲೇಜ್. ಇಲ್ಲಿ ಏನೋ ಒಂದು ನಡೀತಿತ್ತು, ಅಂದ್ರೆ ಒಂಥರ ಫೆಸ್ಟ್ ತರ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಉದಯ್ ಏನಿದು ಫೆಸ್ಟಾ? ಈ ಊರವ್ರದ? ಓಕೆ. ಹೌದಾ, ಸರಿ ನಡಿ ನೋಡೋಣ. ಓ, ಕಟ್ ಮಾಡೋದಕ್ಕೆಲ್ಲ ಇವರು ಈ ತರ ಯೂಸ್ ಮಾಡ್ತಾರೆ. ಏನಂತಾರೆ ಇದಕ್ಕೆ? ಹಲೋ ಹಲೋ. ಇಲ್ಲಿ ನೋಡಿ ಯಾವ್ಯಾವ ತರ ಇಟ್ಟಿದ್ದಾರೆ ಅಂತ. ಅದನ್ನೆಲ್ಲ ಕಟ್ ಮಾಡೋದಿಕ್ ಬೇಕಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಾದ್ರೆ ಅದಕ್ಕೆ ಈ ತರ ಇಟ್ಟಿದ್ದಾರೆ. ಪೇಂಟಿಂಗ್ ಮಾಡ್ತಿದ್ದಾರೆ. ಅವ್ರ ಹತ್ರ ಫೇಸ್ ಪೇಂಟಿಂಗ್ ಮಾಡಿಸ್ಕೊಬೇಕಂತೆ. Yes, Claudia. When we made the butterflies, you can have a bit, okay? Can you sit like here a bit? ಇವಾಗ ಇಲ್ಲೊಂದು ಸ್ಟಾಪ್ ತಗೊಂಡಿದೀವಿ. ಈ ಊರು ನೋಡ್ಕೊಂಡು ಇಲ್ಲೇನಾದ್ರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತೇಳಿ, ಯಾಕಂದ್ರೆ ಮಧ್ಯಾಹ್ನ ಆಗಿದೆ. ಇಲ್ಲಿ ಒಂದು ಬೈಕ್ ನಿಂತಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಲೆದರಲ್ಲೆಲ್ಲ ಸೀಟಿಗೆಲ್ಲ ಹಾಕಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಈ ಊರಿನ ಸಿಟಿ ಸೆಂಟರ್ ಅಲ್ಲಿ ಇದೀವಿ ನಾವು. ಇಲ್ಲಿ ಮನೆ ಡಿಸೈನ್ಗಳು ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾವ ತರ ಇದೆ ನೋಡಿ.
ಯಾವ್ಯಾವ ಥರ ಬೈಕ್ಗಳು ನಿಲ್ಸಿದ್ದಾರೆ ನೋಡಿ. ಡುಕಾಟಿ ಎಂತೆಂಥ ಬೈಕ್ಗಳಿದೆ ನೋಡಿ. ಹಾಗೆ ಒಂದು ಲೈನ್ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ. ಇದು ನೋಡಿ BMW ಎಷ್ಟು ದೊಡ್ಡ ಬೈಕ್ ಇದೆ. ಹಾಗೆ ಇದು ಕೂಡ ಸಖತ್ತಾಗಿದೆ. ಇದು ಅದೇ ಅದು ಯಾವ ಕಾರ್ ಅದು? ಸಿಲ್ವರ್ ಕಲರ್. ಸಾರಿ, ಯಾವ ಬೈಕ್? ಮಾಡೆಲ್ ಯಾವ್ದಂತ ಗೊತ್ತಿಲ್ಲ. ಇದು ನೋಡು, ಇದು ಯುನೀಕ್ ಆಗಿದೆ ಬೈಕ್. ಫುಲ್ ಲೆದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಯಾವ ಬೈಕ್ ಈ ತರ ಇದೆಯಲ್ಲ? ಇದು ಮೇ ಬಿ ಕಸ್ಟಮ್ ಮೇಡ್ ಬೈಕ್ ಅಂತ ಕಸ್ಟಮ್ ಮೇಡ್ ಇಲ್ಲ. ಹೇಗ್ ಮಾಡ್ಕೊಂಡಿದ್ದಾರೆ ನೋಡು. ಹಾರ್ಲೆ ಡೇವಿಡ್ಸನ್ ಅಂದೇನೆ, ಬಟ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದಾರಲ್ಲ ಫುಲ್ ಲೆದರಲ್ಲಿ. ಸೂಪರ್ ಆಗಿದೆ ಮಾತ್ರ ಬೈಕ್. ಬೈಕ್ಗಳೆಲ್ಲ ಹೇಗಿದೆ ಮಾವ? ಇದಾವೆ ಅಂದ್ರೆ ಕಡಿಮೆ. ಬಹಳ ಕಡಿಮೆ. ಹಾ ಹೌದು. ಹೇಗಿದೆ ಇಲ್ಲಿ ಬೈಕ್ಗಳು? ನೋಡಕ್ಕೆ ಒಂದ್ ಚಂದ. ಹೌದು ನೋಡಿ ಎಷ್ಟು. ಅಲ್ಲಿ ಇನ್ನೆರಡು ಬೈಕ್ ಇದೆ, ನೀವ್ ಇನ್ನ ನೋಡಿಲ್ಲ. ಬನ್ನಿ ನೋಡ್ಬನ್ನಿ ಅವನ್ನ. ಒಬ್ಬೊಬ್ಬರೇ ಕೂತ್ಕೊಂಡು ಸೀಟ್. ಹಾ ಒಬ್ಬೊಬ್ಬರೇನೆ, ಬಟ್ ಅದನ್ನ ಎಲ್ಲ ಫುಲ್ ಸೀಟ್ ಲೆದರ್ ಇಂದ ಹೆಂಗ್ ಮಾಡ್ಕೊಂಡಿದ್ದಾರೆ. ಹಲೋ. ಪೆಟ್ರೋಲ್ ಟ್ಯಾಂಕ್ ಹೆಂಗಿದೆ? ಹಾ ಅದೇನೆ ಹೇಳಿದ್ದು, ಯಾವ ತರ ಮಾಡ್ಕೊಂಡಿದ್ದಾರೆ ನೋಡಿ. ನಮ್ ಕಡೆ ಈ ತರ ಹೆಲ್ಮೆಟ್ ಇಟ್ಟವ್ರೆ, ಹೆಲ್ಮೆಟ್ನೇ ಹೊತ್ಕೊಂಡೆ ಹೋಗಿರ್ತಾರೆ. ನಮ್ ಕಡೆ ಎಲ್ಲ ಈ ತರ ಎಲ್ಲ ಹಿಂಗೆ ಇಟ್ಟೋಗಕ್ ಆಗಲ್ಲ ಬಿಡಿ. ಬನ್ನಿ ಇವಾಗ ಮತ್ತೇನಿದೆ, ಊರ್ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್ಗಳಿಗೆ ತೋರಿಸ್ಬೋದು. ಆಯ್ತು, ಕಳಿಸ್ತೀನಿ. ನಮ್ಮ ಅವಂಗೆ ಇಲ್ಲಿ ಏನೇನ್ ಫೋಟೋ ತೆಗಿತಿದ್ದಾರೆ ಅದನ್ನೆಲ್ಲ ಫೋನಿಗೆ ಕಳಿಸು ಅಂತ ಹೇಳ್ತಿದ್ದಾರೆ. ನಮ್ಗೇನ್ ಗೊತ್ತಾಗುತ್ತೆ? ಕಳಿಸ್ತೀನಿ, ಎಲ್ಲ ನಿಮ್ ಫೋನಿಗೆ ಕಳಿಸ್ಕೊಡ್ತೀನಿ. ಇಲ್ಲೊಂದು ಚರ್ಚ್ ಇದೆ ಮಧ್ಯದಲ್ಲಿ, ಪುಟ್ಟ ಚರ್ಚು, ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ. ಸಖತ್ತಾಗಿದೆ. ಇಲ್ಲಿದ್ದಾರೆ ಬನ್ನಿ. ಇಲ್ಲಿ ಲೆದರ್ ಬೆಲ್ಟ್ಸ್ ಇದೆ. ಬೆಲ್ಟ್ಸ್ ಮೇಲೂ ಕೂಡ ಇವರು ಹಸುಗಳು ಮತ್ತೆ ಇವ್ರದ್ದು ಟ್ರೆಡಿಷನಲ್ ಡ್ರೆಸ್ ಇರುತ್ತಲ್ಲ ಅದನ್ನ ಹಾಕಿದ್ದಾರೆ. ಈ ರೀಜನ್ ಅಂತೂ ಫುಲ್ ಹಸುಗಳಿಗೇನೆ ಫೇಮಸ್ ಆಗಿದೆ ನೋಡಿ. ಚಿನಿ ಏನ್ ತಗೊಂಡೆ? ತರ್ಸು. ತರ್ಸು ಚೆನ್ನಾಗಿದೆ. ಉದಯ್, ಇಲ್ಲಿ ಲೆದರ್ ಫೇಮಸ್ ಅನ್ಸುತ್ತಲ್ವಾ? ಇಲ್ಲೆಲ್ಲ ಲೆದರ್ ಕವುಗಳೆಲ್ಲ ಜಾಸ್ತಿ ಇದೆಯಲ್ಲ, ಸೊ ಮೇ ಬಿ ಯೂಸ್ ಮಾಡ್ಕೋಬಹುದು. ಹೌದು, ಲೆದರ್ ಎಲ್ಲಾ ಶಾಪಲ್ಲೂ ಲೆದರ್ ಬೆಲ್ಟ್ ಮತ್ತೆ ಜಾಕೆಟ್ಸ್ ಅದೆಲ್ಲ ಇದೆ. ಬ್ಯಾಗ್ಸ್ ಕೂಡ ಇದೆ. ಏನದು ಉದಯ್? ಏನದು? ಇದು ಓಲ್ಡ್ ಬೇಕರಿ ಟೌನ್ದು. ಹಾ ಫೇಮಸ್ ಇದೆ ಭಾಳ. ಹೋಗೋಣ. ಸ್ಪೆಷಲಿಸ್ಟ್ ಅಂತ ಹಾಕಿದೆ. ಮತ್ತೆ ನಡಿ ಹೋಗಿ ಬರೋಣ ಒಂದು ರೌಂಡ್. ಹೊರಗಡೆ ನೋಡ್ತಿದ್ರೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬನ್ನಿ ನಿಮ್ಗೂ ತೋರಿಸ್ತೀನಿ ಒಳಗೆ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆಲ್ಲ. ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಒಂದು ಕಿಚನ್ ಎಲ್ಲ ಇದೆ. ಯಾವ್ಯಾವ ತರ ಪಾತ್ರೆಗಳು ಯೂಸ್ ಮಾಡ್ತಾರೆ ನೋಡಿ ಇವರು. ಇಲ್ಲಿಗೆ ಬಂದು ಇಲ್ಲಿನ ಸ್ವಿಟ್ಜರ್ಲ್ಯಾಂಡ್ ಮನೆಗಳು ಒಳಗಡೆ ಹೇಗಿರುತ್ತೆ ಅಂತ ನೋಡ್ದಂಗಾಯ್ತು. ಇಲ್ಲಿ ಉದಯ್, ಸ್ವಿಟ್ಜರ್ಲ್ಯಾಂಡ್ ಮನೆಗಳು ಒಳಗಡೆ ಇದೇ ತರ ಇರ್ಬೋದು ಅನ್ಸುತ್ತಲ್ಲ? ಮೇಬಿ ಇದು ಹಳೇದು ಹಳೆ ಮನೆನೇ ಇದು. ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವಾಗಿನ ಕಾಲದಲ್ಲಿ ಹಿಂಗೆ ಇರ್ಬೋದು ಅನ್ಸುತ್ತೆ. ನಂಗೂ ಹಂಗೆ ಅನ್ನಿಸ್ತು. ಇಲ್ಲಿ ಡಿಸೈನ್ ಆಗಿರ್ಬೋದು ಮತ್ತೆ ಇಂಟೀರಿಯರ್ ಎಲ್ಲ ನೋಡಿದ್ರೆ ಸ್ವಿಟ್ಜರ್ಲ್ಯಾಂಡ್ ಮನೆಗಳು ಅಂದರೆ ಹಳೆಯ ಕಾಲದ ಸ್ವಿಟ್ಜರ್ಲ್ಯಾಂಡ್ ಮನೆಗಳು ಇದೇ ಥರ ಇರ್ಬೋದು ಅಂತ ಅನ್ನಿಸ್ತು. ಈ ಜಿಂಜರ್ ಬ್ರೆಡ್ ತಗೊಂಡ್ವಿ, ತುಂಬಾನೇ ಫೇಮಸ್ ಅಂತೆ ಈ ಬೇಕ್ರಿಲಿ. ಇದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ.
ಅಪೆನ್ಸಲ್ ಸಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ಆರ್ಕಿಟೆಕ್ಚರ್ ಮಾತ್ರ ಸೀರಿಯಸ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾವು ಈ ಸಿಟಿನ ಏನಕ್ಕೆ ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಈ ಸಿಟಿ ಸ್ವಿಟ್ಜರ್ಲ್ಯಾಂಡ್ನ ಸಿಟಿಗಳು ಹೇಗಿರುತ್ತೆ ಅಂತ ಕೂಡ ತೋರಿಸ್ದಂಗಾಗುತ್ತೆ. ಹಾಗೆ ಅಪೆನ್ಸಲ್ ಸುತ್ತಮುತ್ತ ಹೇಗಿದೆ ಅಂದರೆ ಸೀರಿಯಸ್ಲಿ ಹೆವನ್ ಅಂತ ಹೇಳ್ಬೋದು. ಏನೋ ಕಂಟ್ರಿ ಸೈಡ್ ಇದೆಯಲ್ಲ, ಹಳ್ಳಿಗಳನ್ನ ತೋರಿಸ್ದಂಗಾಗುತ್ತೆ, ಸಿಟಿ ತೋರಿಸ್ದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಪೆನ್ಸಲ್ನ ಚೂಸ್ ಮಾಡ್ಕೊಂಡ್ವಿ. ರಿಯಲಿ ಅಮೇಝಿಂಗ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಚರ್ಚ್ ಅಂದರೆ ಸೀರಿಯಸ್ಲಿ ಅಮೇಝಿಂಗ್ ಆಗಿದೆ. ನಾವಿವಾಗ ಎಲ್ಲಿದ್ದೀವಿ ನೋಡಿ, ಚರ್ಚು ಇವಾಗ ಹೋಗಿದ್ವಲ್ಲ ಅದೇ ಚರ್ಚ್ ಇದು. ಚರ್ಚ್ ಎದುರುಗಡೆನೆ ಈ ಥರ ಸಮಾಧಿ ಇದೆ. ಸ್ವಿಟ್ಜರ್ಲ್ಯಾಂಡಿಗೆ ಬಂದು ಸ್ವಿಸ್ ಮೇಡ್ ವಾಚ್ಗಳನ್ನ ನೋಡಿಲ್ಲ ಅಂದರೆ ಹೇಗೆ ಹೇಳಿ. ಬನ್ನಿ ನಾವು ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಇವರಲ್ಲಿ ಸ್ಟ್ರೀಟ್ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿ ಯುನೀಕ್ ಆಗಿದೆ. ಡಿಸೈನ್ ಕೂಡ ನೋಡಿ, ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ನನಗಂತೂ ಒಂಥರ ತುಂಬ ಇಷ್ಟ ಆಯಿತು. ಇಲ್ಲಿನ ಆರ್ಕಿಟೆಕ್ಚರ್ ಚೆನ್ನಾಗಿದೆ ಒಂಥರ. ಹಾಗೆ ಇವತ್ತು ಸಮ್ಮರ್ನ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಬಿಟ್ಟರೆ ನಾಳೆಯಿಂದ 10-12 ಅಷ್ಟು ಹೋಗುತ್ತೆ ಟೆಂಪ್ರೇಚರ್. ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇವತ್ತು ಈ ಸ್ಟ್ರೀಟ್ ಮಾತ್ರ ಸಖತ್ತಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಬೆಲ್ಗಳು ನೋಡಿ, ಇಲ್ಲಿ ಹಸುಗಳು ಜಾಸ್ತಿ ಇರೋದ್ರಿಂದ ಬೆಲ್ಗಳು ಕೂಡ ಇದೆ ಇಲ್ಲಿ. ನಮ್ಮ ಹತ್ರ ಇರೋದು ಯಾವುದು ಇದೆ ಅದೇನಾ ಸೇಮಾ? ಹಾಂ ಹೌದು, ಸ್ವಿಟ್ಜರ್ಲ್ಯಾಂಡಲ್ಲಿ ಫೇಮಸ್ ಇದು. ಯಾಕಂದ್ರೆ ಇಲ್ಲಿ ಹಸುಗಳು ಜಾಸ್ತಿ ಅಲ್ವಾ, ಅದನ್ನೆಲ್ಲ ಹಸುಗಳಿಗೆ ಕಟ್ತಾರೆ ಇವರು. ಹಾಗಾಗಿ ಇಲ್ಲಿ ಫೇಮಸ್ ಇದು. ಮತ್ತೆ ಇಲ್ಲಿ ಬಂದವರೆಲ್ಲ ಇಲ್ಲಿ ನೆನಪಿಗೆ ಈ ತರ ಬೆಲ್ಗಳನ್ನ ಮನೆಗೆ ತಗೊಂಡು ಹೋಗ್ತಾರೆ. ಇದೆಲ್ಲ ಇದೆ. ಒಂದು 5,000 ಇರ್ಬೇಕಲ್ಲ ಈ ಗಂಟೆ. 45 ಸ್ವಿಸ್ ಫ್ರಾಂಕ್ ಅಂದ್ರೆ ಒಂದು 50 ಯೂರೋ ಇರ್ಬೋದು. 5,000 ಬಾವ ಅದು. ಉದಯ್, ನಾವೊಂದು ಬೆಲ್ ತಗೊಳ್ಳೋಣವಾ? ಏಕೆ ಮತ್ತೆಲ್ಲಿ ತಗೋಬೇಕು ಅಂತಿದ್ಯಾ? ಉದಯ್ ಹಸು ತಗೊಂಡ್ಮೇಲೆ ಬೆಲ್ ತಗೋತಾರಂತೆ. ಹೌದಾ? ನೀನ್ ಸ್ಮಾಲ್ ತಗೋ, ನೀನ್ ಹಾಕೋ. ಪಾಪ ಇನ್ನೊಂದು ಹಸು ತಗೊಂಡ ಮೇಲೆ ಬೆಲ್ ತಗೊಂಡು ದೊಡ್ಡ ತಗೊಂಡು ಹಸುಗ್ ಹಾಕ್ಲಿ. ಅಪೆನ್ಸೆಲ್ ಅಲ್ಲಿ ಈ ಸ್ಟ್ರೀಟ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆರ್ಕಿಟೆಕ್ಚರ್ ಮಾತ್ರ ಅಮೇಝಿಂಗ್. ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಸ್ಟ್ರೀಟ್ ಸಖತ್ತಾಗಿದೆ. ಸ್ಟೋನ್ ಶಾಪ್ ನೋಡಿದ್ಮೇಲೆ ಸಿಯಾ ಬರಲೇಬೇಕು ಒಳಗೆ. ಇವಾಗ ಸ್ಟೋನ್ ಶಾಪ್ ನೋಡಿದ್ಲು, ಒಳಗಡೆ ಬಂದಿದ್ದಾಳೆ. ಹಂಗೆ ಒಂದು ರೌಂಡ್ ನೋಡ್ಕೊಂಡು ಹೋಗ್ತೀನಿ, ತಗೊಳ್ಳಲ್ಲ ಅಂತೇಳಿ ಬಂದಿದ್ದಾಳೆ. ನೋಡೋಣ ನೆಕ್ಸ್ಟ್ ಏನಾಯ್ತು ಅಂತ. ಇದನ್ನ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಅಪೆನ್ಸೆಲ್ ಸಿಟಿ ನೋಡ್ಕೊಂಡು ಅಲ್ಲಿಂದ ನಾವು ನಮ್ಮ ಪಯಣನ ಬ್ಯೂಟಿಫುಲ್ ಆಗಿರೋ ಸ್ವಿಟ್ಜರ್ಲ್ಯಾಂಡ್ ಹಳ್ಳಿಗಳ ಕಡೆ ಮುಂದುವರಿಸಿದ್ವಿ.
ನಾವಿವಾಗ ಇಲ್ಲೊಂದು ಸ್ಟಾಪ್ ತಗೊಂಡಿದೀವಿ. ನಮ್ಮ ಮಾವ ಕೂತ್ಕೊಂಡು ಅಲ್ಲಿ ಹಸುಗಳನ್ನ ನೋಡ್ತಿದ್ದಾರೆ. ಹೇಗಿದೆ ಮಾವ ಸ್ವಿಟ್ಜರ್ಲ್ಯಾಂಡ್? ಹೌದಾ? ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ನಾವಿವಾಗ ಸ್ಟಾಪ್ ತಗೊಂಡಿರೋದು. ನೋಡ್ತಿರ್ಬೋದು ನೀವು ಹೇಗಿದೆ ಅಂತ. ಹಲೋ, ನಮಸ್ಕಾರ ಎಲ್ರಿಗೂ. ಬನ್ನಿ ಬನ್ನಿ, ಮುಂದೆ ಬನ್ನಿ. ಹಾ, ಅದೇ ಹೆಂಗ್ ನೋಡ್ತಿದ್ದೆ ನೋಡಿ. ಬನ್ನಿ ಮುಂದೆ. ಎಷ್ಟು ನೋಡಿ, ಅಲ್ಲಿ ಇರೋದು ಕೊಟ್ಟಿಗೆ, ಮತ್ತೆ ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದ್ದಿಲ್ಲ, ಅದೆಲ್ಲ ಹುಲ್ಲುಗಳನ್ನ ಆ ಥರ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಈ ಏರಿಯಾ ಏನಿದೆ ಇದು, ನೀವೆಲ್ಲಿ ನೋಡಿದ್ರು ಹಸುಗಳು 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 ಹಸುಗಳು, ಹುಲ್ಲು. ಅದು ಬಿಟ್ಟರೆ ಟ್ರ್ಯಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ ಹುಲ್ಲುಗಳನ್ನ ಈ ಥರ ತುಂಬಿಕೊಂಡು ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗೋದು. ಅಲ್ಲಿ ನೋಡಿ, ಹುಲ್ಲು ಕಟ್ ಮಾಡಿರೋದೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಹಸುಗಳು, ಎಲ್ಲಿ ನೋಡಿದ್ರು ಹಸುಗಳು, ಕೊಟ್ಟಿಗೆಗಳು, ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಐಟಮ್ಸ್, ಮತ್ತು ಟ್ರ್ಯಾಕ್ಟರ್ಸ್ಗಳಂತೂ ತುಂಬಾ ನೋಡಿದ್ವಿ. ಸೌಂಡ್ ಕೇಳಿಸ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸೀರಿಯಸ್ಲಿ ಅಮೇಝಿಂಗ್ ಪ್ಲೇಸ್ ಇದು ಮಾತ್ರ. ಸ್ವಿಟ್ಜರ್ಲ್ಯಾಂಡ್ನ ರಿಯಲ್ ಬ್ಯೂಟಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಸಿಯಾ ಕಾರಲ್ಲೇ ಮಲಗಿದ್ಲು, ಅದಕ್ಕೆ ಉದಯ ಆ ಕಡೆ ಎಲ್ಲ ತೋರಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ಟ್ರ್ಯಾಕ್ಟರ್ ಬರ್ತದೆ, ಎಲ್ಲ ಹುಲ್ ಕಟ್ ಮಾಡೋದು ತುಂಬೋದು, ಬರೀ ಅದೇ ಇಲ್ಲಿ. ಎಲ್ಲ ಹಸುಗಳು ಇವಾಗ ಇಲ್ಲಿ ಬಂದಿದ್ದಾವೆ. ಇದೇ ಟೈಮಿಗೆಲ್ಲ ಮೇಲ್ಗಡೆ ಬಂದಿದೆಯಲ್ಲ, ಏನಿರ್ಬೋದು 5 ಗಂಟೆ ಟೈಮ್ ಇವಾಗ. ಮೋಸ್ಟ್ಲಿ ಎಲ್ಲರೂ ಒಳ ಕಳಿಸ್ತಾರ ಹಾಲು ಕರಿಯೋಕ್ಕೆ, ಏನು ಅಂತ ಗೊತ್ತಿಲ್ಲ. ಇನ್ನು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ನೋಡು. ಹಲೋ. ಮೋಸ್ಟ್ಲಿ ಇದೇ ಟೈಮಿಗೆಲ್ಲ ಒಳಗಡೆ ಹೋಗುತ್ತೆ ಅನ್ಸುತ್ತೆ, ಅದಕ್ಕೆಲ್ಲ ಇಲ್ಲೇ ಕಾಯ್ತಾ ಇದೆ. ನೋಡೋಣ ಯಾರಾದರೂ ಬರ್ತಾರಾ, ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಬಿಡ್ತಾರ ಅಂತ ಹೇಳಿ. ಹಾಗೆ ಇದು ಇಲ್ಲಿನ ಮನೆಯ ಮಕ್ಕಳುಗಳು. ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹುಲ್ಲೆಲ್ಲ ಒಳಗಡೆ ಎಷ್ಟು ಚೆನ್ನಾಗಿ ಎತ್ತಾಕ್ತಿದ್ದಾನೆ ಅಂತ. ಮತ್ತೆ ಒಂದೊಂದು ಇದ್ರಲ್ಲಿ ಒಂದೊಂದು ಹಸುಗಳನ್ನ ನಿಲ್ಸಿ ಮಷೀನಲ್ಲಿ ಹಾಲು ಕರಿಯೋದು, ಇವರು ಕೈಯಲ್ಲಿ ಕರಿಯಲ್ಲ. ಹೌದು, ಅಲ್ಲಿಗೆಲ್ಲ ಇವಾಗ ಮೋಸ್ಟ್ಲಿ ಟೈಮ್ ಆಯ್ತು ಅನ್ಸುತ್ತೆ, ಅದಕ್ಕೆ ಎಲ್ಲ ಇಲ್ಲಿ ಬಂದು ನಿಂತಿದೆ. ಹಾಗೆ ಇವರು ಇಲ್ಲಿ ನೋಡಿ, ಇಲ್ಲಿ ಪುಟ್ಟದಾಗಿ ಒಂದು ಹಟ್ಟು ತರ ಮಾಡಿ ಒಳಗಡೆ ಏನೇನೋ ಇಟ್ಟಿದ್ದಾರೆ. ಅದನ್ನ ನಾವಿಲ್ಲಿ ತಗೋಬಹುದು. ಅಲ್ಲಿ ದುಡ್ಡಿನ ಬಾಕ್ಸ್ ಇಟ್ಟಿದ್ದಾರೆ ನೋಡಿ, ಕಾಯಿನ್ ಬಾಕ್ಸ್. ಅಲ್ಲಿ ದುಡ್ಡು ಹಾಕ್ಬಿಟ್ಟು ನಾವಿಲ್ಲಿ ತಗೊಂಡ್ ಹೋಗ್ಬೋದು. ನಮಗೆ ಕಾರ್ಡ್ಗಳು ಬೇಕು ಅಂದ್ರೆ ಕಾರ್ಡ್ಗಳು ಇಟ್ಟಿದ್ದಾರೆ ಇಲ್ಲಿ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಸ್ಕ್ಯಾನ್ ಮಾಡ್ಬೋದು. ಈ ತರ ಇಟ್ಬಿಟ್ಟು ಇಲ್ಲಿ ಜಾಮ್ಗಳಿದೆ, ಜ್ಯೂಸ್ ಇದೆ, ಇದು ಬಾದಾಮ್ ಮತ್ತೆ ರೋಸ್ಟ್ ಮಾಡಿ ಆ ತರ ಸ್ವೀಟ್ ಇರುತ್ತದು, ಸ್ವೀಟ್ ಹಾಕಿ ಆ ತರ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಈ ತರ ಪ್ಲೇಸ್ ಅಲ್ಲೂ ಹೆಂಗ್ ಮಾಡಿ ಇಟ್ಟಿದ್ದಾರೆ ಅಂತ. ಹಸು ಕೆಳಗಡೆ ಹಸುಗಳಿರೋದು, ಮೇಲ್ಗಡೆ ಹುಲ್ಲುಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಟ್ರ್ಯಾಕ್ಟರ್. ಮೇಲ್ಗಡೆ ಹುಲ್ಲು ಮತ್ತೆ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲೂ ಎಷ್ಟೊಂದು ಹುಲ್ಲನ್ನ ಇಟ್ಟಿದ್ದಾರೆ ನೋಡಿ. ಅದೇ ಹುಲ್ ಕಟ್ ಮಾಡೋ ಮಷೀನ್ ಅದು ಮತ್ತೆ 2 ಟ್ರ್ಯಾಕ್ಟರ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸುಗಳನ್ನೆಲ್ಲ. ಎಷ್ಟು ಟೈಮ್ ಕರೆಕ್ಟ್ ಆಗಿ ಬಂದ್ ನಿಂತಿದೆ ನೋಡಿ. ಹೌದು, ಅವ್ರು ಬಂದು ಅದನ್ನ ಓಪನ್ ಮಾಡಿದ್ರು ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದಾವೆ ನೋಡಿ. ಜಸ್ಟ್ ಅದನ್ನ ಓಪನ್ ಮಾಡೋದು ಅಷ್ಟೇನೆ, ಅವ್ರ ಹಿಂದೆ ಎಲ್ಲ ಹೆಂಗ್ ಫಾಲೋ ಮಾಡ್ಕೊಂಡು ನೋಡಲ್ಲಿ. ಅಲ್ಲ ನಾವು ಬಾಂದ್ ತಕ್ಷಣ ಬರ್ತಾವಲ್ಲ ಹಂಗೆ, ಅಲ್ಲ ತೆಗಿದ ತಕ್ಷಣ ನೋಡವ್ ಹಂಗೆ ನಿಂತದವ್, ತೆಗಿಯತಕ್ಕ ದಾರ ತೆಗಿಯತಕ್ಕ ಟೈಮ್ ಕರೆಕ್ಟ್ ಆಗಿ ಬಂದಿ. ಇದು ನೋಡಿ ಮೈ ಉಚ್ಕೊಳ್ಳೋದಿಕ್ಕೆ ಬ್ರಷ್ ಇಟ್ಟಿದ್ದಾರೆ. ಅವರೇ ಬರ್ತಾರೆ, ಇಲ್ಲಿ ಮೈ ಉಚ್ಕೊಂತಾರೆ, ಹೋಗ್ತಾರೆ. ಅದೇ ಇಲ್ಲೆಲ್ಲ ಅವ್ರ ಕೆಲಸ ಮಾಡ್ಕೋಬೇಕು, ಅದಕ್ಕೇನೆ. ಹೌದು, ನೋಡು ಬಂದು ಅಲ್ಲಿ ಬ್ರಷ್ ಐತೆ ಅಲ್ಲೇ ಬಂದು ಮೈ ಒಬ್ರಾದ್ಮೇಲೆ ಒಬ್ರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇವಾಗ ಅವ್ರು ಬಂದು ಮಾಡ್ಕೊಂಡು ಹೋದ್ರು. ಇವಾಗ ಇವರು ಫುಲ್ ಬ್ರಷ್ ಅಲ್ಲಿ ಎಲ್ಲ ಮೈ ಉಚ್ಕೊಂತಾ ಇದಾರೆ ನೋಡಿ. ಅದಾಯ್ತು, ಇವಾಗ ಅದು ಹೋಯ್ತು. ಇವಾಗ ಇನ್ನೊಂದು ಹೋಗ್ತಾ ಇದೆ ನೋಡಿ, ಹೆಂಗ್ ಹೋಗ್ತು.
ಇದು ಅವರ ಮನೆ, ಇಲ್ಲಿ ಕೊಟ್ಟಿಗೆ ಇದೆಯಲ್ಲ ಅವ್ರ ಮನೆ ಇದು. ತರಕಾರಿ ಎಲ್ಲ ಮುಂದೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನೋಡಿ, ಕುಂಬಳಕಾಯಿ ಹಾಗೆ ಬೇರೆ ಏನೇನೋ ತರಕಾರಿ ಬೆಳೆದಿದ್ದಾರೆ. ಎಲ್ಲ ಒಳಗಡೆ ಹೋಗ್ತಾ ಇದೆ ಇವಾಗ. ಅದೂ ಮತ್ತೆ ಇಷ್ಟಿಷ್ಟೇ ಹಸುಗಳು ಅಂತ ಕರ್ಕೊಂಡು ಹೋಗೋದು ಒಳಗಡೆ. ಆ ಪ್ಲೇಸಿಂದ ನಾವಿವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಇದು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಕೂಡ ಹಸುಗಳು, ಮನೆಗಳು, ಇದೇ ಥರ ಹುಲ್ಲು ಅದೇ ಇದೆ. ಹಾಗೆ ಇಲ್ಲಿ ಅಜ್ಜಿ ಮೊಮ್ಮಗಳು ಪಿಕ್ನಿಕ್ ಮಾಡ್ತಿದ್ದಾರೆ. ಕೆಟ್ಟಿನ ನೀನು? ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಒಂದು ಟ್ರೈನ್ ಹೋಗುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ. ಅದನ್ನ ಸೆರೆ ಹಿಡಿಯಲು ಕ್ಯಾಮ್ರಾಮನ್ ಉದಯ್ ಕುಮಾರ್ ಅವರು ಕಾತುರದಿಂದ ಕಾಯ್ತಾ ನಿಂತಿದ್ದಾರೆ. ಇನ್ನೆಷ್ಟು ನಿಮಿಷ ಇದೆ ಉದಯ್? ಇನ್ನೆಷ್ಟು ನಿಮಿಷ ಇದೆ? ಸ್ಟೇಷನ್ ಇಂದ ನೋಡಿದೆ. ಹಾ, ಹೊರಡುತ್ತೆ ಅಂತ ಇದೆ. ಹಾ, ಅಂದ್ರೆ ಇನ್ನೇನು 2-3 ಮಿನಿಟ್ಸ್ ಅಲ್ಲಿ ಇಲ್ಲಿಗೆ ಬರುತ್ತಾ? ಮೂವಿ ನೋಡ್ದಂಗ ಆಗತ್ತೆ ಆ ಟ್ರೈನ್ ಹೋಗ್ತಿರೋದು ನೋಡಿದ್ರೆ ಇಲ್ಲಿ. ಅದಕ್ಕೆ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಕಾಯ್ತಾ ಕೂತಿದೀವಿ. ಅಬೆನ್ಸೆಲ್ ರೀಜನ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೀರಿಯಸ್ಲಿ ಸುಮ್ನೆ ಹೇಳಲ್ಲ ಮಾತ್ರ, ಸ್ವಿಟ್ಜರ್ಲ್ಯಾಂಡ್ ನ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಿ. ಈ ರೀಜನ್ ಮಾತ್ರ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ಯಾರ್ಯಾರು ಯಾವ್ಯಾವ ಊರಿಂದ ಈ ಸ್ವಿಟ್ಜರ್ಲ್ಯಾಂಡ್ ವಿಡಿಯೋನ ನೋಡಿದ್ರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ನನಗೂ ಗೊತ್ತಾಗುತ್ತೆ ಯಾವ್ಯಾವ ಊರಿಂದ ನೀವು ಈ ಸ್ವಿಟ್ಜರ್ಲ್ಯಾಂಡ್ ವಿಡಿಯೋನ ನೋಡಿದ್ರಿ, ನಮ್ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತ ಹೇಳಿ. ಈ ರೀಜನ್ ಅಲ್ಲಿ ಹಸುಗಳು, ಹುಲ್ಲು, ಟ್ರ್ಯಾಕ್ಟರ್ ಇಷ್ಟ ನೋಡಿ ಜಾಸ್ತಿ ನೋಡಕ್ ಸಿಗೋದು ಅಂತ ಹೇಳಿದ್ರೆ ಒಂದು ರೀಜನ್ ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ಮೋಸ್ಟ್ಲಿ ಹಸುಗಳೇ ಅಂತ ಅನ್ಸುತ್ತೆ. ಹಸುಗಳಿಂದ ಹಾಲ್ ಬರುತ್ತೆ, ಚೀಸ್ ಮಾಡ್ತಾರೆ, ಕರ್ಡ್, ಎಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ನ ಮಾಡ್ಬೋದಲ್ವಾ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಹುಲ್ಲು ಇರೋದ್ರಿಂದ ಹಸುಗಳು ಜಾಸ್ತಿ ಇದೆ ಕೂಡ. ಸೀರಿಯಸ್ಲಿ ಅದನ್ನೆಲ್ಲ ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಲಾಸ್ಟ್ ಟೈಮ್ ಸ್ವಿಟ್ಜರ್ಲ್ಯಾಂಡ್ ವಿಡಿಯೋ ಹಾಕಿದಾಗ ತುಂಬಾ ಜನ ತುಂಬಾ ಕಮೆಂಟ್ಸ್ ಮಾಡಿದ್ರಿ, ನಮ್ಮ ಡ್ರೀಮ್ ಕಂಟ್ರಿ ಅದು, ಒಂದ್ಸರಿ ಆದ್ರೂ ನಾವು ಸ್ವಿಟ್ಜರ್ಲ್ಯಾಂಡ್ ನ ವಿಸಿಟ್ ಮಾಡ್ಬೇಕಂತ ಹೇಳಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾನು ನಿಮಗೆ
ಫ್ಯಾಮಿಲಿಗೆ ವಿಶ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಯಾರು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲರೂ ಸ್ವಿಟ್ಜರ್ಲೆಂಡ್ ನ ಬಂದು ನೋಡೋಗಾಗ್ಲಿ ಅಂತ ಹೇಳಿ ನನ್ನ ಕಡೆಯಿಂದ ನಾನು ವಿಶ್ ಮಾಡ್ತಾ ಇದ್ದೀನಿ ನಿಮಗೆ. ಹಾಗೆ ಕಮೆಂಟ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ಸ್ವಿಟ್ಜರ್ಲ್ಯಾಂಡ್.